ಕೇಳಿ ಮತ್ತೇನಿಲ್ಲ, ನಾವು ನಮ್ದೇನು ಹೇಳೋದಿಲ್ಲ. ಸರಿಗ ಅಲ್ಲ ರೀ, ನಾನೊಬ್ಬ ಡಿಗ್ರಿ ಓದ್ದೆ. ಅವನು ಪೂರ ಬರೆಯೋದನ್ನು ನೋಡಕ್ ನಿಮ್ಮ ಮಾಧ್ಯಮದವ್ರಿಗೂ ಇದು ಇಲ್ಲ, ಮತ್ತು ಇವ್ರಿಗೂ ಯಾರೋ ಅವನು ವಿಡಿಯೋ ಮಾಡಿಕೊಟ್ಟ ಬಿಟ್ಟನಲ್ಲ ಅವನಿಗೂ ಇದಿಲ್ಲ, ಏನು ತಾಳ್ಮೆ. ಅಷ್ಟು ದಡ್ಡನೇನಲ್ಲ ನಾನೊಬ್ಬ ಡಿಗ್ರಿ ಮಾಧ್ಯಮ ಓದಿದ್ದೀನಿ. ಏನೇನು ಬರಿಬೇಕನ್ನೋದು ಕಾಮನ್ ಸೆನ್ಸ್ ನನಗೂ ಇದೆ. ಈಗ ಇಷ್ಟ ತನಕ ಓದಿದ್ನಲ್ಲ, ಏನು ತಪ್ಪು ಓದಿದ್ನ್ಯಾ? 12ನೇ ವರ್ಷ ಜಿಲ್ಲೆಯೊಳಗ ಆಗಸ್ಟ್ 15 ಜನವರಿ 26 ಎಲ್ಲವನ್ನ ನಾನೇ ಓದು ಭಾಷಣ ಮಾಡ್ತೀನಿ. ನಿಮ್ಮಲ್ಲಿ ಯಾವ್ದಾದ್ರು ಊರೊಳಗ ಓದಿದ್ದು ಯಾವ್ದಾದ್ರು ತಪ್ಪು ಓದಿದ್ದು ಏನ್ರ ಇದೇನಾ? ಉದಾಹರಣೆ ಕ್ಷೇತ್ರ ಹೋಗಿ ಏನ್ರ ಬೇರೆ ಹೆಸರು ಹೇಳಿದ್ದೀನ? ನೋಡಿ, ನಾನು ಯಾರನ್ನ ದ್ವೇಷ ಮಾಡಕ್ಕಲ್ಲ. ನೀವು ವಾಸ್ತವ ಸತ್ಯ ನನ್ನ ಎಬಿಲಿಟಿ ನೋಡ್ಕೊಂಡು ಮಾತಾಡಿ. 2.5 ವರ್ಷದೊಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದನ್ನು ಕೇಳಿ. ಒಬ್ಬ ಸಾಹಿತಿ, ನಾನೊಬ್ಬರು ಒಂದು ಮದುವೆಗೆ ಹೋಗಿದ್ದೆ. ನಾನು ದೊಡ್ಡವನಂತ ನಾನು ಎಂದೂ ಹೇಳ್ಕೊಳಕ್ಕೆ ಇಷ್ಟಪಟ್ಟಾಗಲ್ಲ. ನಾನು ಒಬ್ಬ ಸಾಹಿತಿ ಹೇಳಿದ್ರು, ಹೆಸರು ಹೇಳಂದ್ರೆ ಹೇಳ್ತೀನಿ ಅವ್ರದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಣೆ ಮಾಡಿದ್ದು ಪ್ರಮುಖರೊಳಗ 3 ಇಬ್ಬರಿದ್ರು, ಅದ್ರಾಗ 3ನೇದವ್ ನೀನು ಅಂತಂದ್ರು. ನಮ್ಮ ಸಿಡಿಪೋ ಇಲ್ಲೇ ಅದಾನ, ಮುಂದೆ ಅದಾನ. ಏನ್ ತಪ್ಪರ್ತಿದ್ದೀನಪ್ಪ ನಾನು? ನಮ್ಮ ಸಿಡಿಪೋ ಇಲ್ಲೇ ಅದಾನ, ನಮ್ಮ ಅಧಿಕಾರಿಗಳು ಇಲ್ಲೇ ಅದಾರ. ಇದಂದ್ರೆ ತಂಗಡಿಗೆ ಇದು ಏನು ಸಿಗಲ್ಲ ಅಂತ ಅಸಹಾಯಕರಾಗಬೇಡಿ. ತಂಗಡಿಗೆ ವಾಸ್ತವ ಇವತ್ತು ಇಷ್ಟೆಲ್ಲ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಡಕತ್ತೀನಿ ಅಂದ್ರೆ ಜನರು ನನಗೆ ಪ್ರೀತಿ ವಿಶ್ವಾಸದಿಂದ ಯಾಕೆ ಬರಕತ್ತಾರ? ನನ್ನ ಮೇಲೆ ಪ್ರೀತಿ ಇದ್ದಕ್ಕೆ ಬರಕತ್ತಾರೋ, ನನ್ನ ಮೇಲೆ ಸಿಟ್ಟಿದ್ದಕ್ಕೆ ಬರಕತ್ತಾರ? ನನಗೆ ನಾನು ಕೆಲಸ ಹೆಂಗ್ ಮಾಡ್ತೀನಿ ಅನ್ನೋದು ಈ ಕ್ಷೇತ್ರ ಜನರಿಗೆ ಅರಿವಿದೆ. ಈ ಕ್ಷೇತ್ರ ಜನರಿಗೆ ವಾಸ್ತವ ಸತ್ಯ ಗೊತ್ತಿದೆ. ಹಿಂಗಾಗಿ ಜನರು ನನ್ನ ಹತ್ರ ಪ್ರೀತಿ ವಿಶ್ವಾಸದಿಂದ ಬರ್ತಾರೆ. ಸರ್, ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಒಳಗ ಅಧಿಕಾರಿ ಇಲ್ಲೇ ಅದ. ನಾನೇನು ಅವನಿಗೇನು ಹೇಳಿಲ್ಲ. ಅಧಿಕಾರಿಗೆ ಬರೇ ಹೊತ್ನಾಗೂ ಇದ್ದ, ಬರ್ಸೋ ಹೊತ್ನಾಗೂ ಹೇಳಿದ. ನಾನು ಏನೋ ಬರೆಯಕತ್ತಿದ್ದೆ ಬೇರೆ. ಅವ್ರೆಲ್ಲರೂ ಸೇರಿ ಶುಭವಾಗಲಿ ಅಂತ ಬರೀರಿ ಅಂತಂದ್ರು. ಶುಭವಾಗಲಿ ಅಂತ ಬರೆದು ಮೇಲೆ ಒತ್ತು ಸ್ವಲ್ಪ ನಾನು ಇದು ಸತ್ಯ. ಈಗ ನಾನು ಒಂದೇ ಒಂದು ಕೇಳ್ತೀನಿ. ಅಫ್ಕೋರ್ಸ್ ಗಲಿಬಿಲಾಗ ಇರ್ಬೋದು, ಇಲ್ಲ ಟೆನ್ಷನ್ದಾಗ ಇರ್ಬೋದು, ಬೇರೆ ಏನಾರು ಇರ್ಬೋದು, ಅದಲ್ಲ ನಾನು ಹೇಳೋದು. ಆದ್ರೆ ಅಕ್ಷರ ಬರಿಲಾರ್ದಂತ ಪರಿಸ್ಥಿತಿ ಒಳಗೆ ತಂಗಡಿಗಿಲ್ಲ. ಯಾರೋ ಒಬ್ಬನ ಕೇಳಕತ್ತೇನ, ನಾನು ಉತ್ತರ ಕೊಡ್ಬೋದು ಈಗ ಬಹಳ ಚೆನ್ನಾಗಿ. ಯಾರ್ಯಾರು ಇಲಾಖೆ ಏನೇನ್ ಕೆಲಸ ಇರ್ತೈತೆ ಅದನ್ನ ಮಾಡೇ ಇದು ಮಾಡ್ತಾರಂತ ಅನ್ಬೋದು. ಅದನ್ನ ನಾನು ಅನ್ನಕ್ಕೆ ಇಷ್ಟಪಡಂಗಿಲ್ಲ. ಬಟ್ ನನಗೂ ಆ ಕಾಮನ್ ಸೆನ್ಸ್ ಇದೆ. ಅಷ್ಟು ದಡ್ಡನ ಅಲ್ಲ. ಇದು 12ನೇ ವರ್ಷ ರಾಜಕಾರಣ ಅಧಿಕಾರದಾಗ ಇರಕತ್ತಿ ನಾನು. ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ನಾನು ಕನ್ನಡ ತಂಗಡಿಗೆ ಎಷ್ಟು ಬರ್ತೈತೆ, ಇಂಗ್ಲಿಷ್ ಎಷ್ಟು ಬರ್ತೈತೆ ಅನ್ನೋದು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ, ಈ ರಾಜ್ಯದ ಜನರಿಗೆ ಗೊತ್ತಿಲ್ಲ. ನೋಡ್ರಿ, ನಾನು BSc ಓದಿದ್ದೀನಿ. ನನಗೊಂದು ಕಾಮನ್ ಸೆನ್ಸ್ ಇದೆ. ಮನುಷ್ಯನ ತಾಳ್ಮೆ ಪರೀಕ್ಷೆ ಮಾಡಬಾರ್ದು. ಮತ್ ಯಾರು ಹೇಳ್ತಾರಲ್ಲ ಅವ್ರನ್ನ ಓಪನ್ ಇನ್ನ ಬಾ ಅಂತ ಕರಿಬೇಕಾಗತ್ತ. ನೀನೇನು ಬರಿ ಅಂತ ನಾನು ಬರ್ತೀನಿ, ಇಲ್ಲ ನೀನೇನು ಬರಿತೀಯ ಅಂತ ಕೇಳಿ ನಾನು ಹೇಳ್ತೀನಿ ಅದನ್ನ ಬರಿ ಅಂತಂದು ಇನ್ನು ಓಪನ್ ಆಪ್ಷನ್ ಇಡಬೇಕಾದಂತ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡಂಗಿಲ್ಲ.